ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಬೈಕ್ ಸವಾರರೇ ಎಚ್ಚರ, ನಾಳೆಯಿಂದ ಪಾವತಿಸಬೇಕಿದೆ ದಂಡ. ಹೆಲ್ಮೆಟ್ ಧರಿಸದೆ ಬೈಕ್ನೊಂದಿಗೆ ಬೀದಿಗೆ ಬಂದರೆ ಬೀಳಲಿದೆ ಜೇಬಿಗೆ ಕತ್ತರಿ. ಹೆಲ್ಮೆಟ್ ಇಲ್ಲದೆ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕಲ್ಲ. 17.36 ಕೋಟಿ ವೆಚ್ಚದ ಅಮೃತ್ 2.0 ಯೋಜನೆ ಪೈಪ್ಲೈನ್ ಗುಂಡಿಯಲ್ಲಿ ರಾದ್ಧಾಂತ. ಅವೈಜ್ಞಾನಿಕ ಕಾಮಗಾರಿ, ರಸ್ತೆ ಅಗೆದು ಜನರಿಗೆ ತೊಂದರೆ. ತಿರುಮಲ ನಗರ ವಾಸಿಗಳ ಸಂಚಾರ ದುಸ್ತರ. ದಾಖಲೆ ಇಲ್ಲದೆ ರಾಜಾರೋಷವಾಗಿ ಓಡಾಡುತ್ತಿರುವ ಆಟೋಗಳು. ಹೆಲ್ಮೆಟ್ ಕಡ್ಡಾಯ ಮಾಡಿದ ಅಧಿಕಾರಿಗಳೇ, ದಾಖಲೆ ಇಲ್ಲದ ಆಟೋಗಳಿಗೆ ಕಡಿವಾಣ ಯಾವಾಗ? ಅಪಘಾತಗಳು ನಡೆದರೆ ಪ್ರಯಾಣಿಕರಿಗೆ ದೇವರೇ ಗತಿ. ವಾರ್ತೆಗಳ ವಿವರ. ಜಿಲ್ಲೆಯ ಎಲ್ಲಾ ತಾಲೂಕುಗಳ ಬೈಕ್ ಸವಾರರಿಗೆ ಇದೊಂದು ಎಚ್ಚರಿಕೆ. ನೀವು ಈವರೆಗೂ ಹೇಗೆ ಬೈಕ್ ಚಲಾಯಿಸಿದ್ರಿ ಅನ್ನೋದು ಇತಿಹಾಸ. ನಾಳೆಯಿಂದ ಹೇಗೆ ಚಲಾಯಿಸಬೇಕು ಅನ್ನೋದು ಮುಖ್ಯ. ಯಾಕೆ ಅಂತೀರಾ? ನಾಳೆಯಿಂದ ಹೆಲ್ಮೆಟ್ ಇಲ್ಲದೆ ರಸ್ತೆಗಿಳಿದರೆ ದಂಡ ಕಟ್ಟಬೇಕು. ಅಷ್ಟೇ ಅಲ್ಲ, ಇನ್ನು ಏನೇನೋ ಸೇವೆಗಳಿಗೆ ಅಡ್ಡಿಯಾಗಲಿವೆ ಅಂತ ತಿಳಿಬೇಕು ಅಂದ್ರೆ ಈ ಸ್ಟೋರಿ ನೋಡಿ. ವೀಕ್ಷಕರೇ, ಎಲ್ಲೊಮ್ಮೆ ನೋಡಿ, ಈ ಯುವಕ ಇದಾನಲ್ಲ, ಇವನು ಹೆಲ್ಮೆಟ್ ಮುಂದಿಟ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ತಾ ಇದ್ದಾನೆ. ಹೆಲ್ಮೆಟ್ ಇರೋದು ತಲೆಗೆ ಹಾಕೋಕೋ, ಮುಂದೆ ಇಟ್ಕೊಂಡು ಮೆರವಣಿಗೆ ಮಾಡಕ್ಕಲ್ಲ ಅಂತ ಈ ಪೊಲೀಸಮ್ಮ ವಾರ್ನಿಂಗ್ ನೀಡ್ತಾ ಇರೋದು ನೋಡ್ತಾ ಇದ್ದೀರಲ್ಲ. ಹಾಗೆ ಇಲ್ಲಿ ನೋಡಿ, ಈ ಅಮ್ಮ ಮುಖ ಎಲ್ಲ ಮುಚ್ಕೊಂಡು ಬೈಕ್ ಓಡಿಸ್ಕೊಂಡು ಬೀದಿಗೆ ಬಂದಿದ್ದಾರೆ. ಆದರೆ ತಲೆಗೆ ಮಾತ್ರ ಹೆಲ್ಮೆಟ್ ಹಾಕಿಲ್ಲ. ಅದಕ್ಕೆ ಈ ಪೊಲೀಸಪ್ಪ ಹೆಲ್ಮೆಟ್ ಹಾಕುವ ಕುರಿತು ಪಾಠ ಮಾಡ್ತಾ ಇದ್ದಾರೆ ನೋಡಿ. ಇನ್ನು ಹೆಂಡತಿನ ಹಿಂದೆ ಕೂರಿಸ್ಕೊಂಡು ಹೋಗ್ತಾ ಇರೋ ಈ ಹಿರಿಯ ಮಗಳನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇರೋ ಈ ಅಪ್ಪ, ಇವರು ಯಾರೂ ಹೆಲ್ಮೆಟ್ ಹಾಕಿಲ್ಲ. ಹಾಗಾಗಿ ಚಿಕ್ಕಬಳ್ಳಾಪುರದ ಸಂಚಾರಿ ಪೊಲೀಸರು ಇಂದು ಅಂತಿಮವಾಗಿ ಬೀದಿಗಿಳಿದು ನಾಳೆಯಿಂದ ನಿಮಗಿದೆ ಮಾರಿ ಹಬ್ಬ ಅನ್ನೋ ಎಚ್ಚರಿಕೆ ನೀಡ್ತಾ ಇದ್ದಾರೆ. ಹೆಲ್ಮೆಟ್ ಹಾಕದೇ ಇದ್ರೆ ಕೇವಲ ದಂಡ ಮಾತ್ರವಲ್ಲ, ಇನ್ನೂ ಹಲವು ಸೇವೆಗಳಿಗೆ ಕಡಿವಾಣ ಬೀಳೋದು ಗ್ಯಾರಂಟಿ. ಆ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಕೆಲವು ನಿಯಮಗಳನ್ನು ಜಾರಿ ಮಾಡಲು ಮುಂದಾಗಿದ್ದಾರೆ. ಹಾಗಾದ್ರೆ ಅವು ಏನು ಅಂತೀರಾ? ಅದಕ್ಕೂ ಮೊದಲು ಈ ವಿಡಿಯೋವನ್ನ ಒಮ್ಮೆ ನೋಡ್ಕೊಂಬನ್ನಿ. ನೋಡಿದ್ರಲ್ಲ, ಪೊಲೀಸರು ಕಳೆದ ಒಂದು ವಾರದಿಂದ ಗಂಟ್ಲು ಹರ್ಕೊಂಡು ಬಡ್ಕೊಳ್ತಾ ಇದ್ರು. ಒಬ್ನು ಹೆಲ್ಮೆಟ್ ಹಾಕಿಲ್ಲ. ಇವರಿಗೆಲ್ಲ ಮಾತಿಗಿಂತ ದೊಣ್ಣೆ ಪೆಟ್ಟೆ ಮುಖ್ಯ ಅಂತ. ಹಾಗಾಗಿಯೇ ನಾಳೆಯಿಂದ ದಂಡ ಪಾವತಿಸದೆ ಅರ್ಥವಾಗಲಿದೆ. ಅಂತೂ ಇಂತೂ ಅಂತಿಮ ಸುತ್ತಿನ ಜಾಗೃತಿ ಮೂಡಿಸ್ತಿರೋ ಪೊಲೀಸರು ನಾಳೆಯಿಂದ ಹೆಲ್ಮೆಟ್ ಇಲ್ಲದೆ ಬಂಕ್ಗೆ ಬಂದರೆ ಪೆಟ್ರೋಲ್ ಹಾಕಲ್ಲ. ಹೆಲ್ಮೆಟ್ ಧರಿಸದೆ ಬೈಕ್ ಓಡಿಸ್ಕೊಂಡು ಬರೋ ಸವಾರರಿಗೆ ಪೆಟ್ರೋಲ್ ಹಾಕದಂತೆ ಬಂಕ್ ಮಾಲೀಕರಿಗೆ ಪೊಲೀಸರು ತಾಕೀತು ಮಾಡಿದ್ದಾರಂತೆ. ಹಾಗಾಗಿ ನಾಳೆಯಿಂದ ಹೆಲ್ಮೆಟ್ ಇಲ್ಲದೆ ಹೋದರೆ ಬಂಕ್ನಲ್ಲಿ ಪೆಟ್ರೋಲ್ ಕೂಡ ಸಿಗಲ್ಲ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಒಂದು ಟ್ರಾಫಿಕ್ ಸೇಫ್ಟಿಗೋಸ್ಕರ, ರೋಡ್ ಸೇಫ್ಟಿಗೋಸ್ಕರ ಒಂದು ಸ್ಪೆಷಲ್ ಡ್ರೈವ್ ಮಾಡಿ 12ನೇ ತಾರೀಕಿಂದ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ ಹಾಕಬೇಕು, ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಬೇಸಿಕಲಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಆಕ್ಸಿಡೆಂಟ್ಸ್ ರಿಪೋರ್ಟ್ ಆಗ್ತಾ ಇದೆ. ಮತ್ತು ಸುಮಾರು ಆಕ್ಸಿಡೆಂಟ್ಸಲ್ಲಿ ನಾವು ನೋಡಿದ್ದೀವಿ ಹೆಲ್ಮೆಟ್ ಯೂಸ್ ಮಾಡಿದೆ ಆ ಟೈಮ್ಗೆ ಅವ್ರದ್ದು ಲೈಫ್ ಸೇವ್ ಮಾಡೋಕ್ಕೆ ಆಗ್ತಾ ಇತ್ತು. ಬಟ್ ಹೆಲ್ಮೆಟ್ ಯೂಸ್ ಮಾಡಲ್ಲ, ಈ ಕಾರಣ ಬಗ್ಗೆ ಸುಮಾರು ಜನ ಸತ್ತಾಗಿದ್ದಾರೆ ಆಕ್ಸಿಡೆಂಟ್ ಆದಮೇಲೆ. ಈ ಕಾರಣ ಬಗ್ಗೆ ನಾವು ತುಂಬ ಸ್ಟ್ರಿಕ್ಟ್ ಆಗಿ ಒಂದು ಸ್ಪೆಷಲ್ ಡ್ರೈವ್ ಥರ ಮಾಡಿ ಆಲ್ ಓವರ್ ಡಿಸ್ಟ್ರಿಕ್ಟ್ ಪ್ರಯತ್ನ ಮಾಡ್ತಾ ಇದ್ದೀವಿ ಕಿ ಹೆಲ್ಮೆಟ್ ಕಡ್ಡಾಯ ಆಗಬೇಕು, ಹೆಲ್ಮೆಟ್ ಯೂಸೇಜ್ ಕಡ್ಡಾಯ ಆಗಬೇಕು. ಸೊ 12ನೇ ತಾರೀಕು ಒಂದು ತೀರ್ಮಾನ ಮಾಡಿದ್ದೀವಿ. ಈಗ ಸಿನ್ಸ್ ಲಾಸ್ಟ್ ವೀಕ್ ನಮ್ಮ ಆಫೀಸರ್ಸ್ ಮತ್ತು ಸಿಬ್ಬಂದಿಗಳು ಎಲ್ಲ ಕಡೆ ಹೋಗಿ ಅವೇರ್ನೆಸ್ ಕ್ಯಾಂಪೇನ್ಸ್ ಮಾಡ್ತಾ ಇದ್ದಾರೆ. ಇಂಪಾರ್ಟೆಂಟ್ ಜಂಕ್ಷನ್ಸ್ ಅಲ್ಲಿ, ಸ್ಕೂಲ್ ಕಾಲೇಜಸ್ ಅಲ್ಲಿ, ಇಂಪಾರ್ಟೆಂಟ್ ಆಫೀಸಸ್ ಅಲ್ಲಿ ಎಲ್ಲ ಕಡೆ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾ ಮತ್ತು ಮೀಡಿಯಾ ಮುಖಾಂತರ ಕೂಡ ಮೆಸೇಜಸ್ ಶೇರ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಮತ್ತು ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಆಗಬೇಕು. ಆ ಕಾರಣ ಬಗ್ಗೆ ನಾನು ಕೂಡ ಇವತ್ತು ಒಂದು ಟ್ರಾಫಿಕ್ ಸೇಫ್ಟಿಗೋಸ್ಕರ ರೀಲ್ಸ್ ಮಾಡಬೇಕು, ಈ ಥರದ್ದು ಕೂಡ ಒಂದು
ಸ್ಪರ್ಧೆ ಚಾಲನೆ ಮಾಡಿದ್ದೀವಿ. 15ನೇ ತಾರೀಕು ತನಕ ಯಾರು ನಮ್ಮ ಜೊತೆ ಟ್ರಾಫಿಕ್ ಸೇಫ್ಟಿ ರಿಲೇಟೆಡ್ ರೀಲ್ಸ್ ವಗೇರೆ ಶೇರ್ ಮಾಡ್ತಾರ ಅದನ್ನು ಕೂಡ ನಾವು ಪ್ರೈಸಸ್ ಕೊಡ್ತೀವಿ, ಅವರಿಗೆ ಅಪ್ರಿಸಿಯೇಷನ್ ಲೆಟರ್ ಕೊಡ್ತೀವಿ. ಈ ತರ ಕೂಡ ನಾವು ವ್ಯವಸ್ಥೆ ಮಾಡಿದ್ದೀವಿ. ನಾವು ಆಲ್ರೆಡಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ರೆಗ್ಯುಲರ್ಲಿ. ಪ್ರತಿದಿನ ಏನಾದರೂ ರೆಗ್ಯುಲರ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಮತ್ತು ಸಿಬ್ಬಂದಿಗಳು. ಬಟ್ 12ನೇ ತಾರೀಕಿಂದ ನಾವು ಯಾವುದು ಥರದ್ದು ಅವಕಾಶ ಕೊಡಲ್ಲ. ಯಾರು ಹೆಲ್ಮೆಟ್ ಹಾಕಿಲ್ಲ ಅವ್ರ ಮೇಲೆ ನಾವು ಫೈನ್ಸ್ ಹಾಕ್ತೀವಿ ಮತ್ತೆ ಗಾಡಿ ಸೀಸ್ ಮಾಡೋಕ್ಕೆ ಕ್ರಮ ತಗೊಳ್ತೀವಿ. ಆಸ್ ಪರ್ ಮೋಟರ್ ವೆಹಿಕಲ್ ಆಕ್ಟ್ ಹಿಂದೆದವರು ಕೂಡ ಹಾಕಬೇಕು. ಬಟ್ ನಾವು ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ನೋಡ್ತಾ ಇದ್ದೀವಿ ಫಸ್ಟ್ ಯಾರು ಡ್ರೈವ್ ಮಾಡ್ತಾ ಇದಾರೆ ಅವರು ಸುಮಾರು ಜನ 80% ಜನ 70% ಜನ ಹಾಕ್ತಾ ಇಲ್ಲ. ಸೊ ಈ ಫಸ್ಟ್ ನಾವು ಇವರ ಮೇಲೆ ಫೋಕಸ್ ಮಾಡ್ತೀವಿ. ಫಸ್ಟ್ ಯಾರು ಡ್ರೈವ್ ಮಾಡ್ತಾ ಇದಾರೆ ಅವರು ಎಲ್ಲರೂ ಸ್ಟಾರ್ಟ್ ಮಾಡಿ ಹಾಕಕ್ಕೆ, ಆಮೇಲೆ ಸೆಕೆಂಡ್ ಫೇಸ್ ಅಲ್ಲಿ ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ. ಕೇಳಿದ್ರಲ್ಲ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅವರ ಮಾತನ್ನ. ನಾಳೆಯಿಂದ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಕಡ್ಡಾಯವಾಗಲಿದ್ದು, ಯಾರೇ ಆಗಲಿ ಹೆಲ್ಮೆಟ್ ಇಲ್ಲದೆ ಬೀದಿಗೆ ಬಂದು ತಗ್ಲಾಕೊಂಡ್ರೆ ಅದಕ್ಕೆ ಅವರು ದಂಡ ಪಾವತಿಸಲೇಬೇಕು. ಅಷ್ಟೇ ಅಲ್ಲ, ಒಂದು ವೇಳೆ ಯಾವುದಾದ್ರೂ ಕೆಲಸ ಇದೆ ಅಂತ ನೀವು ಜಿಲ್ಲಾಡಳಿತದ ಭವನಕ್ಕೆ ಹೋದರೆ ಅಲ್ಲಿ ಗೇಟ್ನಲ್ಲಿಯೇ ದಂಡ ಬೀಳುತ್ತೆ. ಅಷ್ಟೇ ಅಲ್ಲ, ಹೆಲ್ಮೆಟ್ ಇಲ್ಲದೆ ಜಿಲ್ಲಾಡಳಿತ ಭವನದ ಒಳಗೆ ಪ್ರವೇಶವೂ ಇಲ್ಲ. ಅದು ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಜಿಲ್ಲಾಡಳಿತ ಭವನಕ್ಕೆ ಪ್ರವೇಶ ಪಡಿಬೇಕು ಅಂದರೆ ಹೆಲ್ಮೆಟ್ ಧರಿಸೋದು ಕಡ್ಡಾಯ. ಒಟ್ಟಿನಲ್ಲಿ ಕಳೆದ ಒಂದು ವಾರಕ್ಕೂ ಹೆಚ್ಚು ಕಾಲದಿಂದ ಜಿಲ್ಲಾ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಸೇರಿದಂತೆ ಅನೇಕ ಇಲಾಖೆಗಳು ಮತ್ತು ಸಂಘಟನಾ ಸಂಸ್ಥೆಗಳು ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಜಾಗೃತಿ ಮೂಡಿಸಿವೆ. ಆದರೂ ನಮ್ಮ ಜನರು ಅಷ್ಟು ಬೇಗ ಎಚ್ಚೆತ್ತುಕೊಳ್ಳುವ ಲಕ್ಷಣಗಳಿಲ್ಲ. ಆದರೆ ನಾಳೆಯಿಂದ ಪೊಲೀಸರು ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರೆ. ಆದರೆ ಒಂದೆರಡು ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಎಲ್ಲರೂ ಹೆಲ್ಮೆಟ್ ಧರಿಸಲು ಪ್ರಯತ್ನ ಮಾಡಬಹುದು. ಒಂದು ವೇಳೆ ಪೊಲೀಸರು ಸ್ವಲ್ಪ ಸಡಿಲ ಮಾಡಿದ್ರೂ ಜನರು ಎಂದಿನಂತೆ ಮತ್ತೆ ತಮ್ಮ ಬುದ್ಧಿ ತೋರಿಸಲಿದ್ದಾರೆ. ಅದೇನೇ ಇರಲಿ, ಹೆಲ್ಮೆಟ್ ಧರಿಸೋದು ನಮ್ಮ ಸುರಕ್ಷತೆಗಾಗಿ. ಆದ್ರಿಂದ ಪೊಲೀಸರಿಗಾಗ್ಲಿ ಇತರ ಅಧಿಕಾರಿಗಳಿಗಾಗ್ಲಿ ಯಾವುದೇ ಲಾಭ ಇಲ್ಲ. ಆದರೂ ಹೆಲ್ಮೆಟ್ ಧರಿಸಲು ಹಿಂದೇಟು ಹಾಕ್ತಿರುವ ನಮ್ಮ ಜನರಿಗೆ ದಂಡಂ ದಶಗುಣಂ ತೋರಿಸದೆ ದಾರಿಗೆ ಬರ್ತಾರಾ ಗೊತ್ತಿಲ್ಲ, ಕಾದ್ ನೋಡಬೇಕಿದೆ. ಮರಸನಹಳ್ಳಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ. ಗುಡಿಬಂಡೆ ಪಟ್ಟಣದ 11ನೇ ವಾರ್ಡ್ಗಳಲ್ಲಿ ಕೈಗೊಂಡ 17.36 ಕೋಟಿ ವೆಚ್ಚದ ಅಮೃತ್ 2.0 ಯೋಜನೆ ಪೈಪ್ಲೈನ್ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು, ಪಟ್ಟಣದ ಎಲ್ಲಾ ಕಡೆ ರಸ್ತೆ ಅಗೆದು ಸರಿಯಾಗಿ ಮುಚ್ಚದೆ ರಸ್ತೆ ಸಂಚಾರ ದುಸ್ತರವಾಗಿದೆ. ಇದರಿಂದ ನಾಗರಿಕರು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಗುಡಿಬಂಡೆ ಪಟ್ಟಣದ 11ನೇ ವಾರ್ಡ್ಗಳಲ್ಲಿ ಕೈಗೊಂಡ 17.36 ಕೋಟಿ ವೆಚ್ಚದ ಅಮೃತ್ 2.0 ಯೋಜನೆ ಪೈಪ್ಲೈನ್ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು, ಪಟ್ಟಣದ ಎಲ್ಲಾ ಕಡೆ ರಸ್ತೆ ಅಗೆದು ಸರಿಯಾಗಿ ಮುಚ್ಚದೆ ರಸ್ತೆ ಸಂಚಾರ ದುಸ್ತರವಾಗಿದೆ. ಇಂದು ಬೆಳಗ್ಗೆ ಪಟ್ಟಣದ 5ನೇ ವಾರ್ಡ್ನ ತಿರುಮಲ ನಗರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಮಾಹಿತಿ ನೀಡದೆ ಏಕಾಏಕಿ ಅಗೆದಿದ್ದು, ಇದರಿಂದ ಸಾರ್ವಜನಿಕ ಸಂಚಾರಕ್ಕೆ ತೊಂದರೆಯಾಗಿದೆ. ಕೂಡಲೇ ರಸ್ತೆ ಮುಚ್ಚಬೇಕು, ಸೂಕ್ತ ರೀತಿಯಲ್ಲಿ ಕಾಮಗಾರಿ ಮಾಡದಿದ್ದಲ್ಲಿ ಕಾಮಗಾರಿ ನಿಲ್ಲಿಸಲಾಗುವುದು ಅಂತ ಜನರು ಎಚ್ಚರಿಕೆ ನೀಡಿದ್ದಾರೆ. ಗುಡಿಬಂಡೆ ಪಟ್ಟಣದ ಎಲ್ಲ ರಸ್ತೆಗಳ ಮಧ್ಯಭಾಗವನ್ನು ಅಲ್ಲಲ್ಲಿ ಅಗೆದು ಪೈಪ್ ಅಳವಡಿಸಲಾಗಿದೆ. 5ನೇ ವಾರ್ಡ್ನ ತಿರುಮಲ ನಗರದ ಆಯಿಲ್ ಮಿಲ್ ಗೋಡನ್ನಿಂದ ಪಾರ್ಕ್ವರೆಗೆ ಸುಮಾರು 200 ಮೀಟರ್ ಪೈಪ್ ಅಳವಡಿಸಲು ರಸ್ತೆ ಪಕ್ಕದಲ್ಲಿ ಗುಣಿ ಅಗೆದಿದ್ದಾರೆ. ಇದರಿಂದ ಸಂಚಾರಕ್ಕೆ ತೊಂದರೆಯಾಗಿದೆ. ಈ ರಸ್ತೆಯಲ್ಲಿ ಮಕ್ಕಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡೋದು, ಶಾಲಾ ಕಾಲೇಜು ಮಕ್ಕಳು ತೆರಳುವ ವಾಹನಗಳು ಸಂಚರಿಸೋದ್ರಿಂದ ರಸ್ತೆಯನ್ನು ಹೀಗಾಗೆದ ಪರಿಣಾಮ ಇಲ್ಲಿ ಅಪಘಾತಗಳು ಆಗಾಗ್ಗೆ ಆಗ್ತಿದೆ. ಆದ್ದರಿಂದ ಕೂಡಲೇ ರಸ್ತೆಯನ್ನು ಸರಿಪಡಿಸಿಕೊಡಬೇಕು ಅಂತ ತಿರುಮಲ ನಗರದ ವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ಇದೇ ರಸ್ತೆಯಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯವರು ಜಲಜೀವನ್ ಮಿಷನ್ ಯೋಜನೆಯಡಿ ಒಂದು ವಾರದ ಹಿಂದೆ ರಸ್ತೆ ಅಗೆದು ಪೈಪ್ಲೈನ್ ಅಳವಡಿಸಿ ಗುಣಿ ಮುಚ್ಚಿದ್ದಾರೆ. ಮತ್ತೆ ಇದೇ ಜಾಗದಲ್ಲಿ ಅಮೃತ್ 2.0 ಅವರು ಗುಣಿ ಅಗೆದು ಮತ್ತೊಂದು ಪೈಪ್ಲೈನ್ ಅಳವಡಿಸುತ್ತಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಒಂದೇ ಸಲ 2 ಇಲಾಖೆಯವರು ಸೇರಿ ಕೆಲಸ ಮಾಡಿದ್ರೆ ಹಣ ಉಳಿತದೆ, ಸಾರ್ವಜನಿಕರಿಗೆ ತೊಂದರೆ ಆಗೋದಿಲ್ಲ. ಅದು ಬಿಟ್ಟು ಒಬ್ಬೊಬ್ರು ಒಂದೊಂದು ಸಾರಿ ಪದೇ ಪದೇ ರಸ್ತೆ ಅಗೆಯೋದು ಅವೈಜ್ಞಾನಿಕ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಸ್ಥಳಕ್ಕಾಗಮಿಸಿದ ಜೆವಿ ವಿಕ್ರಾಂತ್ ಕಾಮಗಾರಿ ವೀಕ್ಷಿಸಿ ಮುಂದೆ ಈ ರೀತಿ ಆಗದಂತೆ ಸಂಬಂಧಿಸಿದವರಿಗೆ ಸೂಚನೆ ನೀಡೋದಾಗಿ ಭರವಸೆ ಕೊಟ್ಟರು. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ. ಡಿಸೆಂಬರ್ 12ರಿಂದ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸುವುದು ಕಡ್ಡಾಯಗೊಳಿಸಲಾಗಿದೆ. ಇದರ ಬೆನ್ನಲ್ಲೇ ಚಿಂತಾಮಣಿ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಹಲವು ಆಟೋಗಳಿಗೆ ಅಗತ್ಯ ದಾಖಲೆ ಒಂದಿದ್ದರೆ ಮತ್ತೊಂದಿಲ್ಲ. ಇದರ ಬಗ್ಗೆ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.
ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಪ್ರತಿನಿತ್ಯ ವಾಹನಗಳು ಓಡಾಡುತ್ತಿರುತ್ತವೆ. ಅದರಲ್ಲಿ ಹಲವು ಆಟೋಗಳಿಗೆ ಇನ್ಸೂರೆನ್ಸ್, ಪರ್ಮಿಟ್, ಎಫ್ಸಿ ಹಾಗೂ ಅಗತ್ಯ ದಾಖಲೆಗಳಿಲ್ಲದೆ ರಾಜಾರೋಷವಾಗಿ ಓಡಾಡುತ್ತಿದ್ದರೂ ಪೊಲೀಸ್ ಇಲಾಖೆ ಮಾತ್ರ ಅವರಿಗೆ ಏನೂ ಗೊತ್ತಿಲ್ಲದಂತೆ ಸೈಲೆಂಟ್ ಆಗಿದ್ದಾರೆ. ಚಿಂತಾಮಣಿ ನಗರದಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ಆಟೋಗಳಿದ್ದು, ಹಲವು ಆಟೋಗಳಿಗೆ ಸುಮಾರು ವರ್ಷಗಳಿಂದ ಇನ್ಸೂರೆನ್ಸ್, ಎಫ್ಸಿನೇ ಇಲ್ಲದಂತಾಗಿದೆ. ಇಂತಹ ಆಟೋಗಳಿಗೆ ಒಂದು ವೇಳೆ ಅಪಘಾತವಾದರೆ ಏನು ಕತೆ ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ನನ್ನ ಹೆಸರು ಬಾಬು ಅಂತ ಹೇಳ್ಬಿಟ್ಟು, ನಾಳೆಯಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದೇವೆ ಸರ್ಕಾರ. ಕಡ್ಡಾಯವಾಗಿ ಕಾಟಾಚಾರಕ್ಕೆ ಮಾಡಬಾರ್ದು. ಅಮಾವಾಸ್ಯೆ ಒಂದ್ಸರಿ, ಹುಣ್ಣಿಮೆಗೆ ಒಂದ್ಸರಿ ಮಾಡ್ಬಿಟ್ಟು ಬಿಟ್ಟಿರೋದು ಒಳ್ಳೇದಲ್ಲ. ಇದು ನಮ್ಗೆಷ್ಟು ಟೂ ವೀಲರ್ಸ್ ಅವರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಿದ್ರು, ಆಟೋ ಚಾಲಕರಲ್ಲಿ ಅವ್ರಿಗೂ ಅಷ್ಟೇ ಇನ್ಸೂರೆನ್ಸ್ ಡಾಕ್ಯುಮೆಂಟ್ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು. ಅದಕ್ಕೆ ಸುರಕ್ಷೆ ಇರಬೇಕಾಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡ್ಬಿಟ್ಬಿಡೋದು ಚೆನ್ನಾಗಿರಲ್ಲ. ಇದು ಕಡ್ಡಾಯವಾಗಿ ಪಾಲನೆ ಮಾಡ್ಬೇಕು. ಅದು ಕಾಶ್ಮೀರ ಪಾಲನೆ ಮಾಡಿದ್ರೆ ನಮಗೂ ಒಂದು ಇದಿರುತ್ತೆ. ಎತ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಮಾತ್ರ ಸಿಮ್ ತಗೊಂಡು ಮತ್ತೆ ನೀವು ಮಾಡಿದ್ವಿ 3 ತಿಂಗಳು ಮಾಡಿ 3 ತಿಂಗಳು ಬಿಟ್ಬಿಡೋದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೀವು ಮಾಡ್ತಿರೋದಕ್ಕೆ ನಾವು ಅದು ಗೌರವಿಸ್ತಾ ಇದ್ವಿ. ಹೆಲ್ಮೆಟ್ ಕಡ್ಡಾಯ ಹೋಗಕ್ಕೆ ಆಟೋ ಚಾಲಕರಿಗೂ ಆಟೋಗಳಿಗೂ ಪರ್ಮಿಟ್ ಇದೆಯಾ, ಲೈಸೆನ್ಸ್ ಇದೆಯಾ ಇಲ್ಲ, ಅದನ್ನು ಸೂಕ್ತವಾಗಿ ಇದು ಮಾಡ್ಬೇಕು. ನಮ್ಗೆ ಮಾತ್ರ ಮಾಡೋದಲ್ಲ, ಅವ್ರಿಗೂ ಕಡ್ಡಾಯವಾಗಿ ಚೆಕ್ ಮಾಡಿ ಸರ್. ನೀವು ಚೆಕ್ ಮಾಡ್ಬಿಟ್ಟು ಮಾಡಿದ್ರೆ ಸೂಕ್ತ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ. ಆಟೋಗಳಿಗೆ ಇನ್ಸೂರೆನ್ಸ್, ಎಫ್ಸಿ ಹಾಗೂ ಅಗತ್ಯ ದಾಖಲೆಗಳು ಇದ್ದರೆ ಅಪಘಾತವಾದ ಸಂದರ್ಭದಲ್ಲಿ ಬಹಳಷ್ಟು ಅನುಕೂಲಕರವಾಗಲಿದೆ. ಈಗಲಾದರೂ ಸಂಬಂಧಪಟ್ಟ ಇಲಾಖೆಯವರು ಅಗತ್ಯ ದಾಖಲೆಗಳು ಇಲ್ಲದ ಆಟೋಗಳನ್ನು ಹಿಡಿದು ದಂಡ ಹಾಕಿ ಕ್ರಮ ಜರುಗಿಸಲು ಮುಂದಾಗುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ. ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ. ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು. ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10 ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಭೀಕರ ಅಪಘಾತ ನಡೆದಿದೆ. ಈ ಅಪಘಾತದಲ್ಲಿ 3 ಸ್ಥಳದಲ್ಲೇ ಮೃತಪಟ್ಟಿದ್ದು, ಕಾರು ಮತ್ತು ಮೃತದೇಹಗಳು ಛಿದ್ರವಾಗಿವೆ. ದೇವನಹಳ್ಳಿಯಲ್ಲಿ ಭೀಕರ ಅಪಘಾತ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ಕಾರಿನ ನಡುವೆ ಅಪಘಾತ. ಸ್ಥಳದಲ್ಲೇ 3 ಸಾವು, ಕಾರು ದೇಹಗಳು ಛಿದ್ರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಭೀಕರ ಅಪಘಾತ ನಡೆದಿದೆ. ಈ ಅಪಘಾತದಲ್ಲಿ 3 ಸ್ಥಳದಲ್ಲಿ ಮೃತಪಟ್ಟಿದ್ದು, ಕಾರು ಮತ್ತು ಮೃತದೇಹಗಳು ಛಿದ್ರವಾಗಿದೆ. ಇನ್ನು ಭೀಕರ ಅಪಘಾತ ನಡೆದು 1 ಗಂಟೆ ಕಳೆದರೂ ಘಟನಾ ಸ್ಥಳಕ್ಕೆ ಪೊಲೀಸರು ಆಗಮಿಸಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಇದರಿಂದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಹೊರವಲಯದ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಕಾರು ಮತ್ತು ಕೆಎಸ್ಆರ್ಟಿಸಿ ಬಸ್ ನಡುವೆ ಡಿಕ್ಕಿ ಸಂಭವಿಸಿದ್ದು, ಕಾರಿನಲ್ಲಿದ್ದವರ ದೇಹಗಳು ಛಿದ್ರವಾಗಿದೆ. ಬಸ್ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಅಪಘಾತದಲ್ಲಿ ಮೃತಪಟ್ಟವರು ದೇವನಹಳ್ಳಿ ತಾಲೂಕಿನ ಸಾದಹಳ್ಳಿಗೆ ಸೇರಿದ 3 ಅಂತ ಹೇಳಲಾಗ್ತಿದ್ದು, ಇಷ್ಟೆಲ್ಲ ನಡೆದರೂ ಅಪಘಾತದ ಸ್ಥಳಕ್ಕೆ ಪೊಲೀಸರು ಸರಿಯಾದ ಸಮಯಕ್ಕೆ ಬಂದು ಸಂಚಾರ ದಟ್ಟಣೆ ನಿಯಂತ್ರಣ ಮಾಡುವ ಕೆಲಸ ಮಾಡಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಪಘಾತ ನಡೆದ ಸ್ಥಳ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸೇರಿದೆ. ಆದರೂ ಸಾರ್ವಜನಿಕರು ಹಲವು ಬಾರಿ ಪೊಲೀಸರಿಗೆ ಕರೆ ಮಾಡಿದ್ರೂ ಯಾರೊಬ್ಬರೂ ಸೂಕ್ತ ಪ್ರತಿಕ್ರಿಯೆ ನೀಡಿಲ್ಲ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ.
ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಮಟ್ಟದ ವಾರ್ಷಿಕ ಗ್ರಾಮ ಸಭೆ ಸುಗಮವಾಗಿ ಜರುಗಿತು. ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗ್ರಾಮಸ್ಥರು ಹಾಗೂ ರೈತರು ಭಾಗವಹಿಸಿ ತಮ್ಮ ಅಹವಾಲುಗಳನ್ನು ಮಂಡಿಸಿದರು. ಈ ಕರ್ನಾಟಕ ಸರ್ಕಾರ ಏನಾಗಿದೆ, ಈ ಕೋಟಿ ಆಂದೋಲನ ಎಂಬುದು ಎಲ್ಲಾ ಗ್ರಾಮಗಳಲ್ಲೂ ಎಲ್ಲಾ ಸರ್ಕಾರ ಇದು ನಮ್ಮ ಕರ್ನಾಟಕದಲ್ಲಿ ಹಮ್ಮಿಕೊಂಡಿದೆ. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಮಟ್ಟದ ವಾರ್ಷಿಕ ಗ್ರಾಮ ಸಭೆ ಸುಗಮವಾಗಿ ಜರುಗಿತು. ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗ್ರಾಮಸ್ಥರು ಹಾಗೂ ರೈತರು ಭಾಗವಹಿಸಿ ತಮ್ಮ ಅಹವಾಲುಗಳನ್ನು ಮಂಡಿಸಿದರು. ಸಭೆಯಲ್ಲಿ ಮಾತನಾಡಿದ ರೇಷ್ಮೆ ಇಲಾಖೆ ವಿಸ್ತರಣಾಧಿಕಾರಿ ಗಂಗರಾಜು, ರೇಷ್ಮೆ ಇಲಾಖೆಯಿಂದ ರೈತರಿಗೆ ಲಭ್ಯವಿರುವ ಉಚಿತ ಮತ್ತು ರಿಯಾಯಿತಿ ದರ ಸೌಲಭ್ಯಗಳ ವಿವರ ನೀಡಿದರು. ರೇಷ್ಮೆ ಬೆಳೆಗಾರರಿಗೆ ದೊರಕುವ ಕಿಟ್ಗಳು, ತರಬೇತಿ, ತಾಂತ್ರಿಕ ಸಹಾಯದ ಕುರಿತು ಹೇಳಿದರು. ಕೃಷಿ ಇಲಾಖೆಯ ಜ್ಯೋತಿ, ರೈತರಿಗೆ ಲಭ್ಯವಿರುವ ಉಚಿತ ಬೀಜ, ರಿಯಾಯಿತಿ ಗೊಬ್ಬರ ಹಾಗೂ ಋತು ಪ್ರಕಾರ ಬಿತ್ತನೆ ಮಾಡಬೇಕಾದ ಬೆಳೆಗಳ ಬಗ್ಗೆ ಮಾಹಿತಿ ನೀಡಿದರು. ಕಂದಾಯ ಇಲಾಖೆ ನಿರೀಕ್ಷಕ ಸುರೇಶ್ ನಾಯ್ಕ್ ಮಾತನಾಡಿ, ರೈತರ ಬಹುದಿನಗಳ ಬೇಡಿಕೆಯಂತೆ ಪೌತಿ ಖಾತೆ ಪ್ರಾರಂಭಗೊಂಡಿದ್ದು, ಮರಣ ಹೊಂದಿದವರ ಹೆಸರಿನಲ್ಲಿ ಮಕ್ಕಳಿಗೆ ಉಚಿತ ಪಾವತಿ ಖಾತೆ ಮಾಡಿಕೊಡಲಾಗುವುದು. ರೈತರು ಅರ್ಜಿ ಸಲ್ಲಿಸಿದ 15 ದಿನಗಳಲ್ಲಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ ಎಂದರು. ಸಭೆಯಲ್ಲಿ ರೈತರು ನಾಡ ಕಚೇರಿ ಕಟ್ಟಡವನ್ನು ಸೋಮೇನಹಳ್ಳಿಯಲ್ಲಿ ಅಲ್ಲದೆ 2 ಕಿಲೋಮೀಟರ್ ದೂರದ ಜಂಬಿಕೆ ಮರದ ಹಳ್ಳಿಯಲ್ಲಿ ಕಟ್ಟಲಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಅಶ್ವತ್ಥಪ್ಪ, ಅಗತ್ಯ ಸ್ಥಳವನ್ನು ಸೋಮೇನಹಳ್ಳಿಯಲ್ಲಿ ಕೊಡಲು ಸಿದ್ಧ ಅಂದರು. ಗ್ರಾಮ ಸಭೆಯಲ್ಲಿ ರೈತರಿಂದ ಅಹವಾಲು ಹರಿದು ಬಂದವು. ಇದಕ್ಕೆ ಪ್ರತಿಕ್ರಿಯಿಸಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ರೈತರು ಪಂಚಾಯಿತಿಗೆ ಪಾವತಿಸಬೇಕಾದ ಕಂದಾಯ ಸಮಯಕ್ಕೆ ಪಾವತಿಸಿದ್ರೆ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಸಹಕಾರಿಯಾಗಲಿದೆ. ನಿಮ್ಮ ಬೇಡಿಕೆಗಳನ್ನು ಹಂತ ಹಂತವಾಗಿ ಪರಿಹರಿಸೋದಾಗಿ ಭರವಸೆ ನೀಡಿದರು. ಕೃಷಿ ಪದ್ಧತಿಗಳ ಜೊತೆಗೆ ರೇಷ್ಮೆನ 1 ಎಕರೆನೋ ಅರ್ಧ ಎಕರೆನೋ ಅಳವಡಿಸ್ಕೊಳ್ಳಿ. ಹೊಸ ತೋಟ ಸ್ಥಾಪನೆಗೆ ನಮ್ಮ ನರೇಗಾದಲ್ಲಿ ಅದಕ್ಕೇನು ಹ್ಯಾಂಫುಲ್ ಬಜೆಟ್ ಇದೆ, ನೀವು ಮಾಡ್ಕೊಳ್ಳೋಕ್ಕೆ ಆಸಕ್ತಿ ತೋರಿಸ್ಬೇಕು. ಇನ್ನು ಅದು ಬಿಟ್ಟರೆ ನಮ್ಮ ಇಲಾಖೆಯಿಂದ ನಾವು ಶೆಡ್ ಕಟ್ಟೋಕ್ಕೆ SCPTSPಗೆ 600 ಚದರ ಅಡಿ ಆದರೆ 2,92,000 ರೂಪಾಯಿ ಸಹಾಯಧನ ಇದೆ. ಜನರಲ್ ಆದರೆ 600 ಚದರ ಅಡಿಗೆ 2,43,000 ರೂಪಾಯಿ ಸಹಾಯಧನ ಇದೆ. 1000 ಚದರ ಅಡಿ ಕಟ್ಕೊತೀವಿ ಅಂದರೆ 600,000 ಚದರ ಅಡಿಗೆ SCPTSPಯಲ್ಲಿ 4,05,000 ಬರುತ್ತೆ. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ. ಗೌರಿಬಿದನೂರು ತಾಲೂಕಿನ ಕಲ್ಲೂಡಿ ಗ್ರಾಮದ ಗಣೇಶ ದೇವಸ್ಥಾನ ಬಳಿ ಈ ಪೌತಿ ಖಾತೆಗೆ ಅಭಿಯಾನಕ್ಕೆ ತಾಲೂಕು ಆಡಳಿತ ಮತ್ತು ಕಂದಾಯ ವೃತ್ತದಿಂದ ತಹಸೀಲ್ದಾರ್ ಅರವಿಂದ್ ನೇತೃತ್ವದಲ್ಲಿ ನಡೆಯಿತು. ಅಪ್ಲಿಕೇಶನ್ ಜನರೇಟ್ ಆಗಿ ಪ್ರೊಸೀಜರ್ ಸಲ್ಲಿಸೋದ್ರವರೆಗೂ ಹೋಗುತ್ತೆ. ಅದು ಒಂದು 4-5 ಡೇಸ್ ಒಳಗಡೆ ಮುಗಿಯುತ್ತೆ. ಗೌರಿಬಿದನೂರು ತಾಲೂಕಿನ ಕಲ್ಲೂಡಿ ಗ್ರಾಮದಲ್ಲಿ ಈ ಪೌತಿ ಖಾತೆ ಆಂದೋಲನಕ್ಕೆ ಚಾಲನೆ ನೀಡಲಾಯಿತು. ತಹಶೀಲ್ದಾರ್ ಅರವಿಂದ್ ಈ ವೇಳೆ ಮಾತನಾಡಿ, ಗ್ರಾಮ ಲೆಕ್ಕಾಧಿಕಾರಿ ನೇತೃತ್ವದಲ್ಲಿ 35 ಹಳ್ಳಿಗಳಿಗೆ ಭೇಟಿ ಮಾಡಿ ಸಾರ್ವಜನಿಕರಿಗೆ ಪೌತಿ ಖಾತೆ ಕುರಿತು ಅರಿವು ಮೂಡಿಸಲಾಗುತ್ತದೆ. ಖಾತೆಗೆ ಬೇಕಾಗಿರುವ ಕನಿಷ್ಠ ದಾಖಲೆಗಳೊಂದಿಗೆ ಈ ಪೌತಿ ಖಾತೆ ಮಾಡಿಕೊಡಲಾಗುತ್ತದೆ. ಸಾರ್ವಜನಿಕರಿಗೆ ಸ್ಪಂದಿಸುವ ಕೆಲಸ ಮಾಡ್ತೇವೆ. ಈ ಪೌತಿ ಖಾತೆ ಬೇಕಾಗಿರುವವರು ಸಂಪೂರ್ಣ ದಾಖಲೆಗಳು ಇದ್ದಾಗ 20 ದಿನಗಳ ಒಳಗೆ ಪೌತಿ ಖಾತೆ ಮಾಡಿಕೊಡಲಾಗುತ್ತದೆ ಎಂದರು. ನಾನು ಹಮ್ಮಿಕೊಂಡಿದ್ದೀವಿ. ತಾಲೂಕಿನ 35 ಕಡೆಗಳಲ್ಲಿ 35 ಹಳ್ಳಿಗಳಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಒಂದೇ ಸತಿ ಎಲ್ಲ VAs ಕೂಡ ಅವರ ಸರ್ಕಲಲ್ಲಿ ಒಂದೊಂದು ವಿಲೇಜ್ನ ಸೆಲೆಕ್ಟ್ ಮಾಡ್ಕೊಂಡು ಪೌತಿ ಖಾತೆ ಆಂದೋಲನ ಮಾಡಬೇಕು ಅಂತೇಳಿ ಈಗಾಗಲೇ 10 ವಿಲೇಜಸಲ್ಲಿ ನಾವು ಮುಗಿಸಿದ್ದೀವಿ. ಆದರೆ ಇವತ್ತು ಮ್ಯಾಸಿವ್ ಆಗಿ 35 ಹಳ್ಳಿಗಳಲ್ಲಿ ಅಟ್ ಎ ಟೈಮ್ ಮಾಡೋದು. ನಾನು ಕೂಡ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಿಗೂ ಇವತ್ತು ವಿಸಿಟ್ ಮಾಡ್ತೀನಿ. ಅದೇ ರೀತಿ ಇವತ್ತು ಏನಾಗಿದೆ, ಪೌತಿ ಖಾತೆ ಆಂದೋಲನ ನೀರಸವಾಗಿರ್ತಕ್ಕಂಥ ರೆಸ್ಪಾನ್ಸ್ ಬರ್ತಿದೆ ಜನಗಳ ಕಡೆಯಿಂದ. ಜನಗಳು ನಮಗೆ ರೆಸ್ಪಾನ್ಸ್ ಕೊಡಬೇಕು. ನಾವೇ ಹಳ್ಳಿಗೆ ಹೋಗಿ ಅವ್ರ ಹತ್ರ ಕೇಳಿದಾಗ ಒಂದು ಅಫಿಡವಿಟ್ ಮಾಡಿಸ್ಕೊಡ್ಬೇಕಾಗಿರುತ್ತೆ. ಅದಾದಮೇಲೆ ಒಂದು ಆಧಾರ್ ಕಾರ್ಡ್ ಕೊಡಬೇಕಾಗಿರುತ್ತೆ, ಪಾಣಿ ಕೊಡಬೇಕಾಗಿರುತ್ತೆ, ಹೋಮ್ ಸುರಕ್ಷಾ ಕೊಡಬೇಕಾಗಿರುತ್ತೆ. ಈ 4 ಡಾಕ್ಯುಮೆಂಟ್ಸ್ನ ಮಾತ್ರ ನಾವು ಕೇಳ್ತಾ ಇರ್ತೀವಿ. ಸಾರ್ವಜನಿಕರು ಮತ್ತು ಕಂದಾಯ ಇಲಾಖೆ ನಿರೀಕ್ಷಕ ಖಾದರ್ ಅಮರನಾರಾಯಣ್ ಈ ಸಂದರ್ಭದಲ್ಲಿ ಹಾಜರಿದ್ದರು. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ. ಚಿಕ್ಕ ಮಕ್ಕಳಿಗೆ ಶಿಕ್ಷಣ ನೀಡಲು ಅಂಗನವಾಡಿ ಕೇಂದ್ರಗಳ ಪಾತ್ರ ಹೆಚ್ಚು ಪಾತ್ರ ವಹಿಸುತ್ತದೆ. ಅಂಗನವಾಡಿ ಕೇಂದ್ರದಲ್ಲಿ ಮೂಲಸೌಕರ್ಯ, ಪೌಷ್ಟಿಕ ಆಹಾರ ವಿತರಣೆ ಸೇರಿದಂತೆ ವಿವಿಧ ಸೌಲಭ್ಯಗಳ ಮಾಹಿತಿ ಪಡೆಯಲು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇಸಾಕ್ ಭೇಟಿ ನೀಡಿ ಪರಿಶೀಲಿಸಿದರು. ಏನ್ ತಿಂದ್ರಿ ಅಂತ ಕೇಳ್ತಿದ್ದಾರೆ, ಹೇಳಿ. ದೇವನಹಳ್ಳಿ ತಾಲೂಕಿನ ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟಡದ ಪಕ್ಕದಲ್ಲಿರುವ 2 ಅಂಗನವಾಡಿ ಕೇಂದ್ರಗಳು ಮತ್ತು ಗ್ರಂಥಾಲಯಕ್ಕೆ ಭೇಟಿ ನೀಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಾತನಾಡಿ, ಹಾರೋಹಳ್ಳಿ ಗ್ರಾಮದಲ್ಲಿ 2 ಪ್ರತ್ಯೇಕ ಅಂಗನವಾಡಿ ಕೇಂದ್ರಗಳಿದ್ದು ತಲಾ 16 ಮಕ್ಕಳಿದ್ದಾರೆ. ಅಂಗನವಾಡಿ ಕೇಂದ್ರಗಳಲ್ಲಿ ಸ್ಥಳೀಯವಾಗಿ ಮೂಲಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಲಾಗಿದ್ದು, ಅಂಗನವಾಡಿ ಶಿಕ್ಷಕರು ಕೇಂದ್ರದ ಆವರಣದಲ್ಲಿ ಕಾಂಕ್ರೀಟ್ ಕೂರುವ ಆಸನಗಳು, ಮಕ್ಕಳು ಆಟವಾಡಲು ಉಯ್ಯಾಲೆಗೆ ಮನವಿ ಮಾಡಿದ್ದಾರೆ ಎಂದರು. ಹಾರೋಹಳ್ಳಿ ಗ್ರಾಮ ಪಂಚಾಯಿತಿ ಹಾರೋಹಳ್ಳಿ ಗ್ರಾಮದಲ್ಲಿ 2 ಅಂಗನವಾಡಿ ಕೇಂದ್ರಗಳಿದ್ದು, ಇಲ್ಲಿ ಈ ಅಂಗನವಾಡಿ ಕೇಂದ್ರ
ಒಂದರಲ್ಲಿ 16 ಮಕ್ಕಳಿದ್ದಾರೆ ಸುಮಾರು. ಇಲ್ಲಿ ಇವತ್ತು ನಾವು ಇಲ್ಲಿ ಭೇಟಿ ನೀಡಿ ಇಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿರಲಿ, ಮಕ್ಕಳಿಗೆ ದಿನ ಪ್ರತಿ ಏನು ಆಹಾರ ಕೊಡ್ತಾ ಇದ್ದಾರೆ ಅದನ್ನ ಪರಿಶೀಲನೆ ಮಾಡಿದ್ದೀವಿ. ಇವಾಗ ಅಂಗನವಾಡಿ ಕೇಂದ್ರದವರು ಮನವಿ ಮಾಡದಂತೆ ಇಲ್ಲಿ ಮುಂದೆ ಅಂಗನವಾಡಿ ಕಾಂಪೌಂಡ್ ಒಳಗಡೆ ಸಿಮೆಂಟ್ ಹಾಕ್ಕೊಡೋಕೆ ಹೇಳಿದ್ದಾರೆ. ಆಮೇಲೆ ಒಂದು 8 ಚೇರು, ಒಂದು ಉಯ್ಯಾಲೆ, ಈ ಮನವಿಯನ್ನು ನಮ್ಗೆ ಕೊಟ್ಟಿದ್ದಾರೆ. ಸದರಿ ಮನವಿಯನ್ನು ನಮ್ಮ ಮುಂದಿನ ಗ್ರಾಮ ಪಂಚಾಯತಿ ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಮಾಡಿ ಆದಷ್ಟು ಶೀಘ್ರವಾಗಿ ಮಾಡಿಕೊಡ್ತೀವಿ. ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡುವ ಕುರಿತು ಮತ್ತು ಮೂಲ ಸೌಕರ್ಯಗಳ ಕೊರತೆ ಕುರಿತು ಅಂಗನವಾಡಿ ಶಿಕ್ಷಕಿ ರತ್ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಮನಕ್ಕೆ ತಂದರು. ಹೈದರ್ ಸಾಬ್, ದೇವನಹಳ್ಳಿ, ರಾಯಲ್ಸ್ ಕನ್ನಡ. ಶ್ರೀನಿವಾಸಪುರ ತಾಲೂಕಿನ ಹೆಬಟ ಗ್ರಾಮದ ಗುಜರಿ ವ್ಯಾಪಾರಿ ಮನೆಯಲ್ಲಿ ಕಳ್ಳತನವಾಗಿದ್ದು ಸ್ಥಳ ಪರಿಶೀಲಿಸಿದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕಳವು ಪ್ರಕರಣಗಳ ಜೊತೆ ಕುರಿತು ಅರಿವು ಮೂಡಿಸಿದರು. ಶ್ರೀನಿವಾಸಪುರ ತಾಲೂಕಿನ ಹೆಬ್ಬಟ್ಟ ಗ್ರಾಮದ ಗುಜರಿ ವ್ಯಾಪಾರಿ ತಾನು ಗುಜರಿ ವಸ್ತುಗಳ ಮಾರಾಟ ಮಾಡಿ ಸುಮಾರು ವರ್ಷಗಳಿಂದ ಕೂಡಿಟ್ಟಿದ್ದ ಸುಮಾರು 4 ಲಕ್ಷ ರೂಪಾಯಿ ನಗದು ಹಾಗೂ 10 ಗ್ರಾಂ ಚಿನ್ನ ಬುಧವಾರ ರಾತ್ರಿ ಕಳ್ಳರು ಕದ್ದಿದ್ದಾರೆ. ಈ ಹಿನ್ನೆಲೆ ಸ್ಥಳಕ್ಕೆ ಭೇಟಿ ನೀಡಿದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಚ್ಎಸ್ ಜಗದೀಶ್, ಉಪ ಪೊಲೀಸ್ ವರಿಷ್ಠಾಧಿಕಾರಿ ಮನೀಷಾ, ಉಪನಿರೀಕ್ಷಕ ಜಯರಾಮ್ ಹಾಗೂ ಅಪರಾಧ ವಿಭಾಗದ ಸಿಬ್ಬಂದಿ ಪರಿಶೀಲಿಸಿ ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ. ಈ ವೇಳೆ ಮಾತನಾಡಿದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಚ್ಎಸ್ ಜಗದೀಶ್, ಇತ್ತೀಚೆಗೆ ಗ್ರಾಮದ ಮನೆಗಳಲ್ಲಿ ಕಳ್ಳತನಗಳು ಹೆಚ್ಚಾಗುತ್ತಿದ್ದು ಸಾರ್ವಜನಿಕರು ಕಳ್ಳರ ದೃಷ್ಟಿ ತಮ್ಮ ಮನೆಗಳ ಮೇಲೆ ಬೀಳದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಬೇಕು. ಮನೆಗೆ ಹಾಕುವ ಬೀಗದ ರೀತಿ ಬದಲಾಯಿಸಿ ಹಾಗೂ ಅಕ್ಕಪಕ್ಕದ ಮನೆಗಳ ಬಳಿ ಏನೇ ಗಲಾಟೆ ಮತ್ತು ಅಹಿತಕರ ಘಟನೆ ನಡೆದರೂ ಕೂಡಲೇ ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿ ಮುಂದಾಗಬಹುದಾದ ದುರಂತ ತಪ್ಪಿಸಿ ಅಂತ ಅರಿವು ಮೂಡಿಸಿದ್ರು. ನೋಡಿ, ಕಳ್ತನ ಆಗ್ತಾ ಇದಾವೆ ಎಲ್ಲಾ ವಿಲೇಜ್ ಅಲ್ಲೂ ಕಳ್ತನ ಆಗ್ತವೆ. ಯಾಕೆ ಕಳ್ತನ ಆಗ್ತವೆ ಅಂತ ಅಂದ್ರೆ ನಾವೇನ್ ಮಾಡ್ತೀವಿ, ಕಷ್ಟಪಟ್ಟು ದುಡಿತೀವಿ, ದುಡ್ಡನ್ನ ತಂದು ಸಾಮಾನ್ಯವಾಗಿ ಮನೆಯಲ್ಲೇ ಇಟ್ಟಿರ್ತೀವಿ. ಹಾಗೆ ದುಡ್ಡು ಹೆಚ್ಚು ಸ್ವಲ್ಪ ಉಳಿದಾಗ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅಂತ ಹೇಳಿ ಬಂಗಾರ ತಂದು ಇಟ್ಕೋತೀವಿ. ಗೋಲ್ಡ್ ಗೊತ್ತಿದೆಯಲ್ಲ ನಿಮ್ಗೆ, ಅದನ್ನ ತಂದೆಲ್ಲ ಇಡ್ತೀವಿ ನಾವು ಸಾಮಾನ್ಯವಾಗಿ ಸೇಫ್ಟಿ ಅಂತ ಹೇಳಿ. ಒಂದು ಕಬ್ಬಣದ ಬೀರಲ್ಲೋ ಎಲ್ಲೋ ಒಂದ್ ಕಡೆ ಇಡ್ತೀವಿ, ಅದು ಒಂದು ಪೆಟ್ಟಿಗೆಯಲ್ಲಿ. ಆಮೇಲೆ ಕೆಲ್ಸಕ್ಕೆ ಇವತ್ತು ನೋಡಿದ್ರಲ್ಲ, ಇವ್ರದ್ದು ಹಿಂಗ್ ಕೆಲ್ಸಕ್ಕೆ ಹೊರಗಡೆ ಹೋಗ್ತಾರೆ, ಅಥವಾ ಒಂದೇನಪ್ಪ ಪ್ರೇಯರ್ ಮಾಡಕ್ಕೋ ಮತ್ತೊಂದ್ಕೋ ಹೊರಗೆ ಹೋಗಿರ್ತಾರೆ, ಮದುವೆಗೋ ಇನ್ನೊಂದ್ಕೋ ಹೊರಗೆ ಹೋಗ್ತೀರಿ. ಹೋಗಿ ಏನ್ ಮಾಡ್ತೀರಿ, ಸಾಮಾನ್ಯವಾಗಿ ಬೀಗ ಹಾಕೊಂಡು ಹೋಗ್ತೀರಿ. ಬೀಗ ಅಂದ್ರೆ ಎಂತ ಬೀಗ ಹಾಕ್ತೀರಿ ಸಾಮಾನ್ಯವಾಗಿ? ಯಾರೋ ಅನುಕೂಲವಂತರು ಅವ್ರವ್ರಿಗೂ ನೋಡಿದವ್ರು ಕೆಲವ್ರು ಬಿಟ್ರೆ ಉಳ್ದಾರೆಲ್ಲ ನೇತಾಡ ಬೀಗ ಹಾಕೊಂಡು ಹೋಗ್ತೀರಿ ಅಲ್ವಾ? ಆ ನೇತಾಡ ಬೀಗ ಹಾಕಿದ್ ನೋಡಿದ ತಕ್ಷಣ ಏನ್ ಅನ್ನಿಸ್ತದೆ? ಆ ಮನೇಲಿ ಯಾರು ಇಲ್ಲ ಅನ್ನಿಸ್ತದೆ. ಆ ಮನೇಲಿ ಯಾರು ಇಲ್ಲ ಗ್ಯಾರಂಟಿ. ಕಳ್ಳನಿಗೆ ಏನಾಗ್ತದೆ, ಈ ಗ್ಯಾರಂಟಿ ಸಿಗ್ತದೆ ಆ ಮನೇಲಿ ಯಾರು ಇಲ್ಲ ಅಂತ. ನೋಡ್ತಾನೆ, ಅಕ್ಕಪಕ್ಕ ಎಲ್ಲ ಯಾರು ಕಾಣೋದಿಲ್ಲ, ಹೋಗಿ ಬೀಗ ಮುರಿತಾನೆ, ಅಲ್ಲಿರೋ ದುಡ್ಡನ್ನು ತಗೊಂಡು ಹೋಗ್ತಾನೆ. ಸುಲಭ ಅದು. ಆಮೇಲೆ ಕೆಲವರು ಏನ್ ಮಾಡ್ತಾರೆ, ಸೆಂಟ್ರಲ್ ನೋಡಿ ಅಷ್ಟು ದೊಡ್ಡ ಗೇಟ್ ಮಾಡಿಸಿದ್ದಾರೆ, ಅದಕ್ಕೊಂದು ಬೀಗ ಹಾಕಿದ್ದಾರೆ. ಏನು ಉಪಯೋಗ ಬಂತು? ಆ ಬೀಗ ನನ್ನ ರಾಡ್ತಾ ಬರ್ತಾನೆ, ಮುರಿತಾನೆ, ಬೆಳಿಗ್ಗೆ ಎಂಟರಾಗಿ ದುಡ್ಡೆಲ್ಲ ಕಳ್ತನ ಮಾಡ್ತಾರೆ. ಅದಲ್ಲ, ಸೆಂಟ್ರಲ್ ಲಾಕ್ ಮಾಡಿಸಿ, ಡೋರ್ ಲಾಕ್ಗಳು ಬರ್ತಾವ ಅಂತ ಹೇಳ್ತಾರಲ್ಲ, ಆ ತರದ್ ಮಾಡಿಸ್ಬಿಟ್ರೆ ಆಗೇನಾಗ್ತದ, ಒಂದು ಡೌಟ್ ಆಗ್ತದೆ, ಒಳಗಿದಾರ ಹೊರಗಿದಾರ ಅಂತ. ಕೆಲವ್ರು ಏನ್ ಮಾಡ್ತಾರೆ, ಸೆಂಟ್ರಲ್ ಲಾಕು ಮಾಡ್ತಾರೆ, ಅದಕ್ಕೆ ಚಿಲ್ಕ ಹಾಕೊಂಡು ಹೋಗ್ಬಿಡ್ತಾರೆ, ಬೋಲ್ಟ್ ಹಾಕೊಂಡು ಹೋಗ್ತಾರೆ. ಬೋಲ್ಟ್ ಹಾಕಿದ್ರೆ ಏನರ್ಥಪ್ಪನ, ಯಾರು ಇಲ್ಲ ಅಂತ. ಹಾಗೆ ಗೇಟ್ಗಳಿಗೂ ಅಷ್ಟೇ, ಒಳಗಡೆಯಿಂದ ಬೀಗ ಹಾಕಿ ಲಾಕ್ ಮಾಡ್ಕೊಂಡ್ರೆ ಏನ್ ಅನ್ಸೋದಿಲ್ಲ, ಹೊರಗಡೆಗೆ ಲಾಕ್ ಮಾಡಿದ್ರೆ ಅಲ್ಲಿ ಯಾರು ಇಲ್ಲ ಅಂತಾರೆ. ಇವೆಲ್ಲ ಸಣ್ಣ ವಿಚಾರಗಳು. ಯಾಕಂದ್ರೆ ಒಂದೊಂದು ವರ್ಷ 2 ವರ್ಷ 3 ವರ್ಷ ಮಾಡಿದಂತ ದುಡ್ಡೆಲ್ಲನೂ, ಅದು ಬಂಗಾರ ಎಲ್ಲನೂ ಮನೇಲಿ ಇಟ್ಟಿದ್ರೆ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಆದಷ್ಟು ಹಣವನ್ನ ಬ್ಯಾಂಕಲ್ಲಿ ಇಡಿ. ಈಗೇನು ATM ಕಾರ್ಡ್ ಇದ್ದಾವೆ, ಎಲ್ಲಿಂದ ಬೇಕಾದ್ರೂ ತಗೊಂಡ್ಬರ್ಬೋದು, ಯಾವಾಗ ಬೇಕಾದ್ರೂ ತಗೋಬಹುದು. ಬಂಗಾರ ಏನಾದ್ರು ದಿನ ಏನಾದ್ರು ಮದುವೆಗೆ ಹೋಗ್ತೀರಾ, ದಿನ ಏನಾದ್ರು ಹಾಕೊಂಡು ಓಡಾಡ್ತಾರ? ಇಲ್ಲ. ಅದರಿಂದ ಬಂಗಾರನ ಬ್ಯಾಂಕಲ್ಲಿ ಇಡಿ, ಅದು ಸೇಫ್ಟಿ ಇರ್ತದೆ. ಆನಂತರ ಬೇಕಾದಾಗ ಹೋಗ್ಬಿಟ್ಟು ಒಂದಿನ ತರಿಸ್ಕೊಳ್ಳಿ, ನಿಮ್ಮ ಮಕ್ಕಳ ಹೆಸರಲ್ಲ ಅಥವಾ ಯಾರ ಓಡಾಡುವಂತ ಹೆಸರಲ್ಲೇ ಇಡಿ. ಹೇಳಿದ್ರೆ ಒಂದು ತಗೊಂಡ್ಬಂದು ಕೊಡ್ತಾರೆ. ಅಂದ್ರೆ ಹಳ್ಳಿಲಿರೋರು ಸಾಮಾನ್ಯವಾಗಿ ಕಷ್ಟ ಜೀವನ ಮಾಡ್ತಾ ಇರ್ತಾರೆ. ಅವ್ರಿಗೇನು ಸಂಬಳ ನಿಗದಿತವಾಗಿ ಸರ್ಕಾರಿ ನೌಕರರ ತರ ಬರೋದಿಲ್ಲ. ಇದು ನಂದೀಶ್, ಶ್ರೀನಿವಾಸಪುರ, ರಾಯಲ್ಸ್ ಕನ್ನಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೈಕ್ ಸವಾರರೇ ಎಚ್ಚರ, ನಾಳೆಯಿಂದ ಪಾವತಿಸಬೇಕಿದೆ ದಂಡ. ಹೆಲ್ಮೆಟ್ ಧರಿಸದೆ ಬೈಕ್ನೊಂದಿಗೆ ಬೀದಿಗೆ ಬಂದರೆ ಬೀಳಲಿದೆ ಜೇಬಿಗೆ ಕತ್ತರಿ. ಹೆಲ್ಮೆಟ್ ಇಲ್ಲದೆ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕಲ್ಲ.
17.36 ಕೋಟಿ ವೆಚ್ಚದ ಅಮೃತ್ 2.0 ಯೋಜನೆ ಪೈಪ್ಲೈನ್ ಗುಂಡಿಯಲ್ಲಿ ರಾದ್ಧಾಂತ. ಅವೈಜ್ಞಾನಿಕ ಕಾಮಗಾರಿ, ರಸ್ತೆ ಅಗೆದು ಜನರಿಗೆ ತೊಂದರೆ. ತಿರುಮಲ ನಗರ ವಾಸಿಗಳ ಸಂಚಾರ ದುಸ್ತರ. ದಾಖಲೆ ಇಲ್ಲದೆ ರಾಜಾರೋಷವಾಗಿ ಓಡಾಡುತ್ತಿರುವ ಆಟೋಗಳು. ಹೆಲ್ಮೆಟ್ ಕಡ್ಡಾಯ ಮಾಡಿದ ಅಧಿಕಾರಿಗಳೇ ದಾಖಲೆ ಇಲ್ಲದ ಆಟೋಗಳಿಗೆ ಕಡಿವಾಣ ಯಾವಾಗ? ಅಪಘಾತಗಳು ನಡೆದರೆ ಪ್ರಯಾಣಿಕರಿಗೆ ದೇವರೇ ಗತಿ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.